ನಾನು ಏನಿಲ್ಲ ಅಂದ್ರೆ ಹೆಚ್ಚು ಕಮ್ಮಿ ಈ ವಿಡಿಯೋನ ಒಂದು 100 ಸತಿಕ್ಕಿಂತ ಮೇಲೆ ನೋಡಿರ್ಬೋದು. ಅಷ್ಟು ಸತಿ ಈ ವಿಡಿಯೋ ನೋಡಿದ್ರೂ ನನಗೊಂದು ವಿಷಯ ಅರ್ಥ ಆಗಿಲ್ಲ. ಅಲ್ಲ, ಅಂಥದ್ದೇನು ತಪ್ಪು ಮಾಡ್ದ ಈ ಮನುಷ್ಯ ಅಂತ. ಅಲ್ಲ, ಅಂಥದ್ದೇನು ತಪ್ಪಿದೆ ವಿಡಿಯೋದಲ್ಲಿ? ಯಾವಾಗಪ್ಪ ಬಸ್ಸಿಂದ ಕೆಳಗಡೆ ಇಳಿದು ಮನೆಗೆ ಹೋಗಿ ನಮ್ಮ ಫ್ಯಾಮಿಲಿ ನೋಡೋಣ ಅಂತ ಸೈಲೆಂಟಾಗಿ ಶಿವನೇ ಅಂತ ನಿಂತಿದ್ದ ಒಬ್ಬ ಮನುಷ್ಯನ ಈಗೊಬ್ರಿಗೆ ಮನ್ಸು ಬರುತ್ತೆ ಈ ಥರ ಮಾಡೋದಕ್ಕೆ ಅಂತ ನಂಗೆ ಸತ್ಯವೆಲ್ಲ ಗೊತ್ತಾಗ್ತಾ ಇಲ್ಲ. ಬಸ್ಸಲ್ಲಿ ಇಳಿಯೋ ಥರಲ್ಲಿ ನಿಂತ್ಕೊಂಡಿದ್ದ ಆ ಮನುಷ್ಯ ಒಂದು ಸತಿ ಕೂಡ ಆ ಹುಡುಗಿನ ತಿರುಗಿ ನೋಡ್ಲೇ ಇಲ್ಲ. ನೀವೆಲ್ಲ ಮೈನ್ಯೂಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಅವ್ರ ಕೈಲಿ ಒಂದು ಬ್ಯಾಗ್ ಇಟ್ಕೊಂಡಿರ್ತಾರೆ. ಪಾಪ ಸ್ಟಾರ್ಟಿಂಗ್ ಇಂದನೂ ಆ ಬ್ಯಾಗ್ ನ ಅವರು ಆ ಕೈಲಿ ಇಟ್ಕೊಂಡಿರ್ತಾರೆ. ಲಾಸ್ಟ್ ಅಲ್ಲಿ ಅವ್ರು ಬಸ್ಸಿಂದ ಇಳಿಬೇಕಾದ್ರೆ ಈ ಕೈಯಿಂದ ಆ ಕೈಗೆ ಬ್ಯಾಗ್ ನ ಬದಲಾಯಿಸ್ಕೊಳ್ಳೋ ಟೈಮಲ್ಲಿ ಆ ಹುಡುಗಿ ಪಕ್ಕದಲ್ಲಿ ನಿಂತ್ಕೊಂತಾಳೆ. ಅವಾಗ್ಲೇನೆ ಆ ಹುಡುಗಿ ಬಾಡಿ ಟಚ್ ಆಗೋದು. ಅವರು ಇಂಟೆನ್ಷನಲ್ ಆಗಿ ಆ ಹುಡುಗಿನ ಮುಟ್ಲೇ ಇಲ್ಲ. ಇವಾಗ ಅವ್ರ ಇನ್ನೋಸೆನ್ಸ್ ನ ಪ್ರೂವ್ ಮಾಡಕ್ ಟ್ರೈ ಮಾಡಿ ಏನು ಯೂಸ್ ಇಲ್ಲ. ಯಾಕಂದ್ರೆ ಅವ್ರು ಇವಾಗ ಜೀವಂತವಾಗಿಲ್ಲ. ನಮ್ಮ ದೇಶದಲ್ಲಿ ತಪ್ಪು ಮಾಡಿ ಎಷ್ಟೋ ಜನ ಫ್ರೀಯಾಗಿ ರೋಡಲ್ಲಿ ಓಡಾಡ್ಕೊಂಡಿದ್ದಾರೆ. ಬಟ್ ಏನು ತಪ್ಪು ಮಾಡದೇ ಇರೋ ಈ ಮನುಷ್ಯ ಯಾಕೆ ಸಾಯ್ಬೇಕು? ಕೇವಲ ಲೈಕ್ಸ್ಗೆ, ವ್ಯೂಸ್ಗೆ, ಫಾಲೋವರ್ಸ್ಗೆ, ಫೇಮ್ಗೆ. ಇನ್ನು ಮುಂದೆ ನಿಜವಾಗ್ಲೂ ಈ ತರ ಒಂದು ಸಂಭವ ನಡೆದು ಅದನ್ನ ಒಂದು ಹುಡುಗಿ ವಿಡಿಯೋ ರೆಕಾರ್ಡ್ ಮಾಡಿ ಹಾಕಿದ್ರೆ ಯಾರಾದ್ರೂ ನಂಬ್ತಾರ? ಇವಾಗ ಸ್ವಲ್ಪ ಹುಡುಗಿರು ಅವ್ರು ನಡೆದ್ರೆ ಅನ್ಯಾಯನ ಆಚರಿಸ್ಕೊಳಕ್ ಸ್ಟಾರ್ಟ್ ಮಾಡಿದ್ದಾರೆ. ಆದ್ರೆ ಸತ್ಯವ್ರು ನಂಗೆ ಈ ತರ ಹುಡುಗಿರು ಇದ್ದಾರೆ ಅಂತ ಇವತ್ತೇ ಗೊತ್ತಾಗಿತ್ತು.